ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಮಾರ್ಚ್ 25. ಮೈಸೂರಿನ ಚಾಮುಂಡಿಪುರಂನ ಜೆಎಲ್ಬಿ ರಸ್ತೆಯಲ್ಲಿನ ಆರಾಧ್ಯ ಮಹಾಸಭಾ ಸಭಾಂಗಣದಲ್ಲಿ ಆರಾಧ್ಯ ಮಹಾಸಭಾದ ವತಿಯಿಂದ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನು ಮತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಶುಭ ಹಾರೈಕೆ ಕಾರ್ಯಕ್ರಮ ನಡೆಯಿತು. ಮೊದಲಿಗೆ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಂತರ ಶ್ರೀ ರೇಣುಕಾಚಾರ್ಯರ ಮೆರವಣಿಗೆಗೆ ಪುಷ್ಪಾರ್ಚನೆ ನೆರವೇರಿಸಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಮೈಸೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯರಾದ ಮಾವಿ ರಾಮಪ್ರಸಾದ್, ಪಾರ್ಥಸಾರಥಿ, ಆರಾಧ್ಯ ಮಹಾಸಭಾದ ಅಧ್ಯಕ್ಷರು ನಾಗಭೂಷಣ್ ಆರಾಧ್ಯ ರವರು ಸೇರಿದಂತೆ ಆರಾಧ್ಯ ಮಹಾಸಭಾದ ಪದಾಧಿಕಾರಿಗಳು ಸದಸ್ಯರುಗಳು ಹಾಜರಿದ್ದರು. ಇವತ್ತು ರೇಣುಕಾಚಾರ್ಯ ಜಯಂತಿ ಪ್ರಯುಕ್ತ ನಮ್ಮ ಆರಾಧ್ಯ ಮಹಾಸಭಾದಲ್ಲಿ ಜಯಂತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಹಳ ವಿಜೃಂಭಣೆಯಿಂದ ಈ ಜಯಂತಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದಕ್ಕೆ ನಮ್ಮ ಮೈಸೂರಿನ ದೊರೆಗಳಂತ ಯದುವೀರವರು ಇವತ್ತು ಬಂದು ಅದನ್ನು ಉದ್ಘಾಟನೆಯನ್ನು ಮಾಡಿದ್ರು. ನಮ್ಮ ಈ ಸಂಘದ ಅಧ್ಯಕ್ಷರಾದಂಥ ನಂದೀಶ್ವರವರ ನೇತೃತ್ವದಲ್ಲಿ, ನಾಗಭೂಷಣ ಆರಾಧ್ಯವರ ನೇತೃತ್ವದಲ್ಲಿ ಏನು ನಡೀತಾ ಇದೆ ಈ ಕಾರ್ಯಕ್ರಮ ಬಹಳ ಪ್ರತಿ ವರ್ಷವೂ ಸಹ ವಿಜೃಂಭಣೆಯಿಂದ ನಡೆಯುತ್ತೆ. ಈ ಸಲ ನಮ್ಮ ಈ ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಂತ ಯದುವೀರವರು ಬಂದು ಉದ್ಘಾಟನೆ ಮಾಡಿರುವಂಥದ್ದು, ಮಹಾರಾಜರೇ ಬಂದು ಉದ್ಘಾಟನೆ ಮಾಡಿದ್ದಾರೆ ಎನ್ನುವಂಥಷ್ಟು ಸಂತೋಷವನ್ನು ತಂದಿದೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಶುಭಾಶಯಗಳನ್ನು ಹೇಳುತ್ತಾ ಇಷ್ಟಪಡ್ತೇನೆ. ಈ ದಿನದ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಆರಾಧ್ಯ ಮಹಾಸಭಾ ವತಿಯಿಂದ ರೇಣುಕಾಚಾರ್ಯ ಭಗವತ್ಪಾದರ ಜಯಂತಿ ಹಾಗೂ ಪಂಚಾಚಾರ್ಯರ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ವಿಜೃಂಭಣೆಯಿಂದ. ಏಕೆಂದರೆ ನಮ್ಮ ಆರಾಧ್ಯ ಜನಾಂಗ ಏನಿದೆ, ಆರಾಧ್ಯ ಜನಾಂಗದ ಅವರು ಮೂಲ ಪುರುಷರು. ಪುರಾಣ ಕಾಲದಿಂದಲೂ ಕೂಡ ನಮ್ಮ ಪುರಾಣದ ಪ್ರಕಾರ ಪಂಚಾಚಾರ್ಯರು ನಮ್ಮ ವಂಶೋದ್ಭವರು ಅಂತ ಹೇಳಿ ನಾವು ಒಂದು ಇದ್ರ ಮೇಲೆ ಏನೋ ಆ ಒಂದು ಪರಂಪರೆಯಿಂದ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ವರ್ಷವೂ ಕೂಡ ನಾವು ಪ್ರತಿಯೊಬ್ಬ 5 ಜನ ಏನು ಪಂಚಾಚಾರ್ಯರಿದ್ದಾರೆ ಅವರು 5 ಲಿಂಗಗಳಿಂದ ಉದ್ಭವವಾಗಿರುವರೆಂದು ಕೆಲವು ಶಿಲಾಶಾಸನಗಳಿಂದ ಇದರಿಂದೆಲ್ಲ ಅದು ಪ್ರಸ್ತುತವಾಗಿ ನಮಗೆ ಅದು ಸಾಬೀತಾಗಿದೆ. ಆ ಕಾರಣದಿಂದ ನಮ್ಮ ಮೂಲ ಪುರುಷರಾದದರಿಂದ ಏನು ವೀರಶೈವ ಧರ್ಮದ ಸಂಸ್ಥಾಪಕರಾಗಿದ್ದಾರೆ ಪಂಚಾಚಾರ್ಯರು, ಅವರನ್ನು ನಾವು ಪ್ರತಿ ವರ್ಷ ಅವರ ರೇಣುಕಾಚಾರ್ಯರ ಜಯಂತಿ ದಿನ ಪಂಚಾಚಾರ್ಯರ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಏನು ಪಂಚಾಚಾರ್ಯ ಭಗವತ್ಪಾದರಿದ್ದಾರೆ ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇನ್ನು ಮುಂದೇನೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಉತ್ತಮವಾಗಿ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಹೋಗಲಿಕ್ಕೆ ನಾವು ಭದ್ರಾಗಿದ್ದೀವಿ ಅಂತ ಈ ಮೂಲಕ ನಾನು ಮಾಡ್ತೀನಿ. ಅಂದರೆ ನಮ್ಮ ಆರಾಧ್ಯ ಮಹಾಸಭಾ ಏನಿದೆ, ಆರಾಧ್ಯ ಮಹಾಸಭಾ ಜಾಗವನ್ನು ಈ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇದ್ದಾರಲ್ಲ ಅವರ ತಾತನವರು ನಮಗೆ ದಯಪಾಲಿಸಿದಂಥ 1916ನೇ ಇಸ್ವಿನಲ್ಲಿ ಏನು ಈ ಆರಾಧ್ಯ ಮಹಾಸಭಾ ಪ್ರಾರಂಭವಾಗಿದೆ. ಆರಾಧ್ಯ ಮಹಾಸಭಾ ಪ್ರಾರಂಭವಾಗಲಿಕ್ಕೆ ಈ ಜಾಗವನ್ನು ದಾನವಾಗಿ ಮಹಾರಾಜರು ಕೊಟ್ಟಂಥ ಜಾಗ. ಆ ಕಾರಣದಿಂದ ನಾವು ಅವರ ಕೃತಜ್ಞತಾಪೂರ್ವಕವಾಗಿ ಈ ದಿನದ ರೇಣುಕಾಚಾರ್ಯರ ಜಯಂತಿಯ ಉದ್ಘಾಟನೆಗೋಸ್ಕರ ಅವರನ್ನು ನಾವು ಆಹ್ವಾನ ಮಾಡಿ ಅವರು ಈ ದಿನ ಉದ್ಘಾಟನೆ ಮಾಡಿದ್ದಾರೆ. ನನ್ನ ಹೆಸರು ನಾಗಭೂಷಣ ಆರಾಧ್ಯ, ಈ ಸಂಸ್ಥೆ ಆರಾಧ್ಯ ಮಹಾಸಭಾದ ಅಧ್ಯಕ್ಷ. ಇವತ್ತು ತಾವೆಲ್ಲರೂ ಆಚರಿಸ್ತಾ ಇರುವ ಈ ಜಗದ್ಗುರು ರೇಣುಕಾಚಾರ್ಯರವರು ಇವತ್ತು ಜಯಂತಿಯನ್ನು ಆ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಅರಮನೆಗೂ ಅಂದರೆ ಹಳೆ ಮೈಸೂರು ಇರ್ಬೋದು, ಇಡೀ ಕರ್ನಾಟಕಕ್ಕಿರ್ಬೋದು, ಅದು ಒಂದು ಭಾವನಾತ್ಮಕ ಸಂಬಂಧ ಹಾಗೂ ಧಾರ್ಮಿಕ ಸಂಬಂಧ. ಹಿಂದಿನ ಕಾಲದಿಂದಲೂ ನಮ್ಮ ಮನೆತನದವರು, ನಮ್ಮ ವಂಶದವರು
ಎಲ್ಲರ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ರು. ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಯಾವುದೇ ಕಾಲದಲ್ಲೂ ಆಗಿಲ್ಲ. ನಿರಂತರವಾಗಿ ಧಾರ್ಮಿಕ ಚಟುವಟಿಕೆಯಲ್ಲಿ ಅರಮನೆಯ ಪಾತ್ರ ಇತ್ತು. ಜನರ ಜೊತೆಗೆ ಆ ಒಂದು ಪಾತ್ರ ನಡೀತಾ ಬಂದಿದೆ. ಅದರಲ್ಲಿ ಯಾವುದೇ ರೀತಿ ಶಾಶ್ವತವಾಗಿ ನಡಿಬೇಕಾಗಿರೋದು ನಮ್ಮೆಲ್ಲರ ಆಶಯ. ಅದೇ ರೀತಿ ಮುಂದುವರಿಯುತ್ತೆ. ಈ ಒಂದು ಮೈಸೂರಿಗೆ ಒಂದು ಒಳ್ಳೆಯ ನಿಜವಾದ ಒಂದು ಒಳ್ಳೆಯ ವೈಭವವನ್ನು ನಡೀತಿದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.